ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಮತ್ತೆ ಗ್ಲಾಸ್ ಬೀಡ್ಸು ಮತ್ತು 1mm ಬೀಡ್ಸ್ ಮಧ್ಯದಲ್ಲಿ ಹಾಕೋದು ಯಾವ ಥರ ಅಂತ ತೋರಿಸ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಕಟ್ ವರ್ಕ್ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ಇನ್ನೂ ಕೆಲವು ಡಿಫ್ರೆಂಟಾಗಿರ್ತಕ್ಕಂಥ ಬೀಡ್ಸ್ ವರ್ಕ್ನ ತೋರಿಸ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದಪ್ಪ ಅಂದರೆ ಜಿಗ್ಜಾಗ್ ವೈರ್ ಬಳಸಿದ್ದೆ. ಈ ವಿಡಿಯೋದಲ್ಲಿ ನಾನು ಮಿಷನ್ ದಾರ ಯಾವ ಥರ ಬಳಸೋದಂತ ತೋರಿಸ್ತೀನಿ ನೋಡಿ. ವರ್ಕ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಆ ಥ್ರೆಡ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳೋದು ಯಾವ್ದಾದ್ರು ಅಂತ ತೋರಿಸ್ತೀನಿ ನೋಡಿ. ಕೆಳಗಡೆ ಗಂಟಾಗಿ ಈ ಥರ ಲೈನ್ ಎಳ್ಕೊಂಡು ಇದನ್ನು ಈ ಥ್ರೆಡ್ ಒಳಗಡೆ ಹಿಂಗೆ ಎಳ್ಕೊಂಡ್ರೆ ಲಾಕ್ ಆಗಿಬಿಡುತ್ತೆ. ಈಗ ನೆಕ್ಸ್ಟ್ ಇದನ್ನು ನಾವು ಈ ಥರ ಬಿಡ್ಸಕ್ಕಂತ ಹೋಗೋಣ. ಲಾಸ್ಟ್ ವಿಡಿಯೋದಲ್ಲಿ ಜಿಗ್ಜಾಗ್ ವೈರ್ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ಮಿಷನ್ ದಾರ ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಸೇಮ್ ಅದೇ ಥರನೇ, ಬಟ್ ಜಿಗ್ಜಾಗ್ ವರ್ಕ್ ಚೆನ್ನಾಗೆ ಮಿಷನ್ ದಾರಕ್ಕಿಂತ ಅಂತ ನಾನು ಅದನ್ನೇ ಬಳಸ್ತಿದ್ದೀನಿ. ನಮ್ಗೆ ಬೇಡ ಇದೇ ಬಳಸ್ತೀವಿ ಅಂದರೆ ಇದನ್ನೇ ಬಳಸಿ ಏನು ತೊಂದರೆ ಇಲ್ಲ. ಈಗ ಗ್ಲಾಸ್ ಬೀಡ್ಸು ಮತ್ತು 1mm ಬೀಡ್ಸ್ ಬಿಟ್ಟು ಈಗ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಅದು ಎಲ್ಲಿವರೆಗೂ ಮೂವ್ ಆಗುತ್ತೆ ಅಲ್ಲಿವರೆಗೂ ಮೂವ್ ಮಾಡಿ ಅಲ್ಲೊಂದು ಚೈನ್ ಹಾಕ್ಬಿಡಿ. ನಿಮಗೆ ಜಿಗ್ಜಾಗ್ ವೈರ್ ಈ ವೈಟ್ ಕಲರಲ್ಲಿ ಕಾಣಲ್ಲ ಅಂತ ನಾನು ಮಿಷನ್ ದಾರನೂ ತೋರಿಸ್ತಾಯಿದ್ದೀನಿ ಯಾವ ಥರ ವರ್ಕ್ ಹಾಕೋದು ಅಂತ, ಮತ್ತು ಮಿಷನ್ ದಾರನೂ ಬಳಸ್ಬೋದು ಅನ್ನೋದನ್ನು ತೋರಿಸ್ತಾಯಿದ್ದೀನಿ ನೋಡಿ. ಬೀಡ್ಸ್ನ ಲೋಡಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ. ಇಲ್ಲಿವರೆಗೂ ಎಂಡ್ ಆದಮೇಲೆ ಇಲ್ಲೊಂದು ಚೈನ್ ಹಾಕ್ತಾಯಿದ್ದೀನಿ. ಪ್ರತಿಯೊಂದು ಯಾವುದೇ ದಾರ ತಗೊಂಡ್ರೂ ಹಾಕೋ ಮೆಥಡ್ ಒಂದೇ. ನಾವು ಹಾಕಲಿಲ್ಲ ಅಂದರೆ ಅದು ಬರೋದೇ ಇಲ್ಲ. ಇಲ್ಲಿವರೆಗೂ ಹಾಕ್ತಾಯಿದ್ದೀನಿ. ಈಗ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಎಂಡ್ ಲಾಕ್ ಮಾಡೋದು ಇದರಲ್ಲಿ ನೀಟಾಗಿ ಕಾಣಿಸುತ್ತೆ ನೋಡಿ. ಈಗ ಒಂದು ಎಳೆ ಈ ಥರ ಎಳ್ಕೊಂಡು ಇದ್ರೊಳಗಡೆಯಿಂದ ಮತ್ತೆ ಇನ್ನೊಂದು ಎಳೆನ ಕೆಳಗಡೆಯಿಂದ ಮೇಲಕ್ಕೆ ಎಳ್ಕೊತಿದ್ದೀನಿ. ಎಳ್ಕೋಬೇಕಾದ್ರೆ ಈ ಎಳ್ಕೊಂಡಿರೋದನ್ನ ಟೈಟಾಗಿ ಇಟ್ಕೊಂಡು ಕೆಳಗಡೆ ಥ್ರೆಡ್ನ ಎಳೆದಾಗ ಇದು ಚಿಕ್ಕದಾಗುತ್ತೆ. ನಮ್ಗೆ ಎಷ್ಟು ಚಿಕ್ಕದು ಬೇಕೋ ಅಷ್ಟು ಚಿಕ್ಕದು ಮಾಡ್ಕೊಂಡು ಮತ್ತು ನಾವು ಇದ್ರೊಳಗಡೆಯಿಂದನೇ ನಾವು ಇದನ್ನು ಎಳ್ಕೋಬೇಕು. ಈ ಥರ ಟೈಟಾಗಿ ಇಟ್ಕೊಂಡಾಗ ಲಾಕ್ ಆಗುತ್ತೆ ನೋಡಿ. ಇಲ್ಲಿ ನೋಡಿ, ಲಾಕ್ ಮಾಡಿದಾಗ ಈ ಥರ ಥ್ರೆಡ್ ಕಾಣಿಸುತ್ತಾ. ಜಿಗ್ಜಾಗ್ ವೈರ್ ಈ ಥರ ಕಾಣಲ್ಲ, ಅಂದರೆ ಇದ್ದರೂ ಇದು ಅಷ್ಟೊಂದು ಹೈಲೈಟಾಗಿ ಕಾಣಲ್ಲ. ಅದಕ್ಕೋಸ್ಕರ ಜಿಗ್ಜಾಗ್ ವೈರನ್ನ ಬಳಸ್ತಾ ಇದ್ದೀನಿ. ಈಗ ನೆಕ್ಸ್ಟು ಥ್ರೆಡ್ ಮಧ್ಯೆ ಯಾವ ಥರ ಬೀಡ್ಸ್ ಹಾಕೋದಂತ ತೋರಿಸ್ತೀನಿ ನೋಡಿ. ಈಗ ಥ್ರೆಡ್ ಮಧ್ಯದಲ್ಲಿ ಬೀಡ್ಸ್ ಯಾವ ಥರ ಹಾಕೋದಂತ ತೋರಿಸ್ತೀನಿ. ಈಗೆಲ್ಲ ಸ್ಲೀವ್ಸ್ ಡಿಸೈನಲ್ಲಿ ಈ ಥರ ಜಾಸ್ತಿ ಬಳಸ್ತಿದ್ದಾರೆ. ಅದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಈ ಥರ 3 ಎಳೆ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಇಲ್ಲಿ ಒಂದು 4 ಚೈನ್ ಹಾಕ್ಕೊತಾ ಇದ್ದೀನಿ. ಒಂದು ನೋಡ್ರಿ ಎಷ್ಟು ನೀಟಾಗಿ ನಿಧಾನಕ್ಕೆ ಒಂದೇ ಸೈಜಲ್ಲಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಮಧ್ಯದಲ್ಲಿ ಒಂದು ಬೀಡ್ಸ್ ಹಾಕ್ತೀನಿ ನೋಡಿ. ನಾನು 3mm ಬೀಡ್ಸ್ ಹಾಕ್ತಾಯಿದ್ದೀನಿ. ಎಳೆ ಜಾಸ್ತಿ ಇರೋದ್ರಿಂದ ನೋಡಿ ನೀಟಾಗಿ ಎಳ್ಕೊಬೇಕು ನೋಡ್ರಿ. ನೋಡಿ, 2, ಇದು 3, ಇದು 4. ಈಗ ಮಧ್ಯದಲ್ಲಿ ಒಂದು ಬೀಡ್ ಹಾಕೋಣ. ಈ ಥರ ಪುಷ್ ಮಾಡಿ ಈ ಥರ ಮೂವ್ ಮಾಡಿದಾಗ ಅದು ಎಲ್ಲಿವರೆಗೂ ಮೂವ್ ಆಗುತ್ತೆ ಅಲ್ಲಿವರೆಗೂ ಮೂವ್ ಮಾಡಿ ಒಂದು ಚೈನ್ ಹಾಕ್ಕೊಂಬಿಡಿ. ಎಳೆ ಜಾಸ್ತಿ ಆದಂಗೆಲ್ಲ ಥ್ರೆಡ್ಡಲ್ಲಿ ತೆಗೆಯೋದು ತುಂಬ ಕಷ್ಟ ಆಗಿಬಿಡುತ್ತೆ ನೀಡಲಲ್ಲಿ. ಈಗ 1, 2, 3, 4
ಈಗ ಒಂದು ಬೀಡ್ ಹಾಕ್ತಾಯಿದ್ದೀನಿ ನೋಡಿ. ಈಗ 1 2 3 4 ಹಾಕ್ಬೇಕಾದ್ರೆ ಕಂಪಲ್ಸರಿ ಈ ಒಂದು ಬೀಡು ಮಧ್ಯದಲ್ಲಿ ಗ್ಯಾಪ್ ಎಷ್ಟಿರುತ್ತೋ ಅದನ್ನ ನೋಡಿಕೊಂಡು ನೀಟಾಗಿ ಹಾಕಿ. ಇಲ್ಲೊಂದು ಗ್ಯಾಪ್ ಆದರೆ ಚೆನ್ನಾಗಿ ಕಾಣಲ್ಲ. ಒಂದೇ ಸೈಜಲ್ಲೇ ಹಾಕ್ಕೊಂತ ಹೋಗ್ಬೇಕು ನೋಡಿ. ಸ್ವಲ್ಪ ವೇರಿಯೇಷನ್ ಆಯ್ತು ಅಂದ್ರೆ ನೀಟಾಗಿ ಕಾಣಲ್ಲ ಡಿಸೈನ್. ಅದಕ್ಕೋಸ್ಕರ ನೋಡಿ ನಿಧಾನಕ್ಕೆ ಹಾಕ್ಕೊಳ್ಳಿ. ಆ್ಯಕ್ಚುಲಿ ಈ ಡಿಸೈನ್ನ ನಾನು ಒಂದು ಬ್ಲೌಸ್ ಸ್ಲೀವ್ಸ್ಗೆ ಹಾಕಿದ್ದೀನಿ, ಅದನ್ನೂ ಸಹ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಸೆಂಟ್ರಲ್ಲಿ ಫ್ಲವರ್ ಹಾಕಿದ್ದೀನಿ. ಫ್ಲವರ್ ಹಾಕಿ ಆ ಕಡೆ ಈ ಥರ ಡಿಸೈನ್ ಹಾಕಿದ್ದೀನಿ. ಅಂದರೆ ಅದು ಸೆಂಟ್ರಲ್ಲಿ ಇದು ಬಂದಿತ್ತು, ಏನಪ್ಪ ಅಂದರೆ ಗ್ಯಾಪ್ ಬಂದಿತ್ತು. ಮೇಲೆ ಕೆಳಗೆ ಬಾರ್ಡ್ರ್ ಬಂದಿತ್ತು, ಕೆಳಗಡೆ ಏನು ಮಾಡಿ ಮಧ್ಯದಲ್ಲೇನು ಪ್ಲೇನ್ ಇತ್ತಂತ ಆ ಡಿಸೈನ್ ಹಾಕಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಈಗ ನೋಡಿ ಬೀಡ್ ಹಾಕಿದ್ದೀನಿ. ಈಗ ಮತ್ತೆ ಚೈನ್ ಹಾಕ್ತಾಯಿದ್ದೀನಿ. 1 ಹಾಕಿನಿ, 2 3 4. ಈಗ ಬೀಡ್ ಹಾಕಿ ಎಂಡ್ ಲಾಕ್ ಮಾಡ್ತೀನಿ. ಈ ಸಿಲ್ಕ್ ಥ್ರೆಡ್ ತುಂಬ ಇದಾಗುತ್ತೆ. ಚಿಕ್ಕ ಎಳೆನೂ ಕಡಿಗೆ ಬಂದುಬಿಟ್ರೆ ಮತ್ತೆ ಹಾಕೋಕ್ಕೆ ತ್ರಾಸಾಗ್ಬಿಡುತ್ತೆ. ಈಗ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟೇ ಎಳೆ ಇದ್ದರೂ ಹಾಕೋ ಮೆಥಡ್ ಒಂದೇ ನೋಡಿ. ಈಗ ಮತ್ತೆ ಅದರೊಳಗಡೆಯಿಂದ ಮತ್ತೆ ಎಳ್ಕೊತಾ ಇದ್ದೀನಿ. ಮತ್ತು ಇದನ್ನ ಟೈಟಾಗಿ ಇಟ್ಕೊಂಡು ಅದೆಷ್ಟು ಚಿಕ್ಕದು ಬೇಕೋ ಅಷ್ಟು ಚಿಕ್ಕದು ಮಾಡಿಕೊಂಡು ಇದ್ರೊಳಗಡೆಯಿಂದ ಇದನ್ನ ಮೇಲಕ್ಕೆ ಎಳ್ಕೊತಾ ಇದ್ದೀನಿ ನೋಡಿ. ಈಗ ನೋಡಿ ಲಾಕ್ ಆಯಿತು. ಈ ಥರ ನೀಟಾಗಿ ಡಿಸೈನ್ ಬರುತ್ತೆ ನೋಡಿ. ನೋಡಿಕೊಂಡು ನಿಧಾನಕ್ಕೆ ಹಾಕಿದರೆ ತುಂಬ ನೀಟಾಗಿ ಬರುತ್ತೆ. ಬಟ್ ಹಾಕ್ಬೇಕಾದ್ರೆ ಅಷ್ಟೇ ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಅದು 1-2-3 ಸಲ ಪ್ರಾಕ್ಟೀಸ್ ಮಾಡಿದರೆ ನೀಟಾಗಿ ಬಂದ್ಬಿಡುತ್ತೆ. ಈಗ ನೆಕ್ಸ್ಟು ಚಮಕಿ ತೋರಿಸ್ತೀನಿ. ಈಗ ಚಮಕಿ ಬಳಸ್ತಾಯಿದ್ದೀನಿ ನೋಡಿ. ಚಮಕಿ ಒಂದ್ರ ಪಕ್ಕ ಒಂದು ಹಾಕೋದು ತೋರಿಸ್ತೀನಿ, ಮತ್ತು ಒಂದ್ರ ಮೇಲೆ ಒಂದು ಹಾಕೋದು ತೋರಿಸ್ತಾಯಿದ್ದೀನಿ ನೋಡಿ. ಈಗ ಒಂದು ಚೈನ್ ಹಾಕ್ಕೊಂಡು ಒಂದು ಚಮಕಿ ಬಿಟ್ಟು ಈಗ ಒಂದು ಚೈನ್ ಹಾಕ್ಕೊತೀನಿ, ಮತ್ತೆ ಒಂದು ಚಮಕಿ ಬಿಡ್ತೀನಿ. ಈ ಥರ ಈಗ ಇಲ್ಲಿ ಒಂದು ಚೈನ್ ಹಾಕ್ತೀನಿ, ಮತ್ತು ಈಗ ಒಂದು ಚಮಕಿ ಬಿಡ್ತಾಯಿದ್ದೀನಿ ನೋಡಿ. ನೀವು ಅಟ್ ಎ ಟೈಮ್ ಲೋಡಿಂಗು ಮಾಡ್ಕೋಬೋದು, ಇಲ್ಲ ನಾವು ಒಂದೊಂದೇ ತಗೊತೀವಿ ಅಂದ್ರೆ ಒಂದೊಂದು ತಗೊಂಡು ಹಾಕೋಬೋದು. ಈಗ ಒಂದು ಚಮಕಿ ಬಿಡ್ತಾಯಿದ್ದೀನಿ. ಇಲ್ಲೊಂದು ಚೈನ್ ಹಾಕ್ತಾಯಿದ್ದೀನಿ ನೋಡಿ. ಸೇಮ್ ಇದೇ ಥರನೇ. ಒಂದೊಂದು ತಗೊಂಡು ಹಾಕೋದು ತೋರಿಸ್ತೀನಿ ತಡ್ರಿ.
ಇಲ್ಲಿ ನೋಡಿ ಈ ಥರ ಒಂದೊಂದೇ ನೀಟಾಗಿ ತಗೊಂಡು ಹಾಕ್ಬೋದು ನೋಡಿ, ಯಾವ ಥರ ಬೇಕಾದರೂ ಹಾಕ್ಬೋದು. ನಮಗೆ ತುಂಬ ಹಾಕೋಕ್ಕೆ ಕಷ್ಟ ಆಗುತ್ತಂದರೆ ಈ ಥರನೇ ಹಾಕ್ಬೋದು. ಈ ಮಕ್ಕಳ ಡ್ರೆಸ್ಸಲ್ಲಿ ಟೀ ಶರ್ಟಲ್ಲಿ ಈ ಥರ ಡಿಸೈನ್ ಇರುತ್ತೆ ನೋಡಿ, ಮಕ್ಕಳಿಗೆ ಖುಷಿ ಆಗ್ಬಿಡುತ್ತೆ. ಈ ಥರ ಈ ಕಡೆ ಅಂದರೂ ಡಿಸೈನ್ ಅಂದರೆ ಅದೊಂಥರ ಕಲರ್ ಕಲರ್ ಯೂಸ್ ಮಾಡಿರ್ತಾರೆ. ಅದನ್ನ ಈ ಕಡೆಯಿಂದ ಒಂದು ಕಲರು, ಆ ಕಡೆಯಿಂದ ಒಂದು ಕಲರ್ ಬರುತ್ತೆ ನೋಡಿ. ನೋಡಿ ಈ ಥರ ನಿಧಾನಕ್ಕೆ ನೋಡಿ ಹಾಕ್ಕೋಬೇಕಾಗುತ್ತೆ. ಇದರಲ್ಲಿ ಒಂದು ಟೈಪ್, ಇದು ಇನ್ನೊಂದು ಟೈಪ್ ತೋರಿಸ್ತೀನಿ. ಈ ಮಿಷನ್ ದಾರನೂ ಹಿಂಜುತ್ತೆ ನೋಡಿ ಹಾಕ್ತಾ. ಈ ಚಮ್ಕಿನ ಒಂದೊಂದು ಹಾಕ್ಬೋದು, ಅಥವಾ ಲೋಡಿಂಗ್ ಮಾಡ್ಕೊಂಡು ಒಂದೊಂದೇ ಬಿಡ್ತಾನೂ ಹಾಕ್ಬೋದು. ಬಟ್ ಅದು ಲೋಡಿಂಗ್ ಮಾಡ್ಕೊಂಡು ಬಿಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಈಸಿ ಆಗುತ್ತೆ ನೋಡಿ. ಆ ಚಮ್ಕಿ ತೆಳು ಇರುತ್ತಲ್ವ, ಒಂದೊಂದೇ ಬೀಡ್ಸ್ ಆದರೆ ಬಿಡ್ಬೋದು. ಬಟ್ ಚಮ್ಕಿ ಸ್ವಲ್ಪ ಕಷ್ಟ ಆಗುತ್ತೆ. ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ ಅಟ್ ಎ ಟೈಮ್ ಅಂದರೆ ಒಂದೊಂದೇ ಬಿಡ್ಕೊಂತ ಮಾಡ್ಬೋದು. ಇಲ್ಲಾಂದರೆ ಈ ಥರ ಬೆಸ್ಟ್ ಅಂದರೆ ಈ ಥರ ಒಂದೊಂದೇ ಚಮ್ಕಿ ಬಿಟ್ಕೊಂತ ಹಾಕ್ಬೋದು ನೋಡಿ. ಈ ಥರ ನಿಧಾನಕ್ಕೆ ಇದು ಚಮ್ಕಿ ಹಾಕೋದ್ರಲ್ಲಿ ಒಂದು ಟೈಪು, ಇನ್ನೊಂದು ಟೈಪ್ ಇದೆ, ಅದನ್ನು ತೋರಿಸ್ತೀನಿ. ಈ ಥರ ನೋಡಿಕೊಂಡು ನಿಧಾನಕ್ಕೆ ಹಾಕ್ಕೊಂಡ್ರೆ ನೀಟಾಗಿ ಬಂದ್ಬಿಡುತ್ತೆ ನೋಡಿ, ಒಂದು ಚೂರೂ ವ್ಯತ್ಯಾಸ ಆಗಲ್ಲ. ಈಗ ಎಂಡ್ ಲಾಕ್ ಮಾಡ್ತೀನಿ ನೋಡಿ. ಈ ಚಮ್ಕಿ ವರ್ಕ್ ಇದೊಂದು ಟೈಪ್ ಇದೆ, ಇನ್ನೊಂದು ಟೈಪ್ ಇದೆ, ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇನ್ನು ಹಲವಾರು ಬೀಡ್ ಸೀಕ್ವೆನ್ಸ್ ವರ್ಕ್ನ ನಿಮಗೆ ಹಾಕ್ತಾ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.